ಅಯೋಧ್ಯೆಯ ಶ್ರೀರಾಮ ಮಂದಿರ ಬಗ್ಗೆ ಕಾಂಗ್ರೆಸ್ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದು ಭಾರಿ ಚರ್ಚೆಗೆ ಹುಟ್ಟುಹಾಕಿದೆ. ರಾಮ ಮಂದಿರದಿಂದ ನಮಗ್ಯಾರಿಗೇನು ಬಡವರಿಗೂ ಹೊಟ್ಟೆ ತುಂಬುವುದಿಲ್ಲ, ರಾಮ ಮಂದಿರದಿಂದ ಯಾರಿಗೇನು ಆಗಲ್ಲ ಎಂದು ಹೇಳಿಕೆ ನೀಡಿ ಉದ್ದಟತನ ತೋರಿದ್ದಾರೆ. ಕಾಂಗ್ರೆಸ್ 77 ವರ್ಷದಿಂದ ಏನು ಮಾಡಿದೆ ಅಂತ ಕೇಳ್ತಾರೆ. ಕಾಂಗ್ರೆಸ್ ರಾಮ ಮಂದಿರ ಮಾಡಿಲ್ಲ, ಬಿಜೆಪಿ ರಾಮ ಮಂದಿರ ಮಾಡಿದ್ದಾರೆ ಅಂತಾರೆ. ನಾವು ಶಾಲಾ, ದವಾಖಾನೆ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಇರಿಗೇಷನ್ ಮಾಡ್ತೀವಿ ಅಂತ ಹೇಳ್ತೀವಿ. ಜನರಿಗೆ ಏನು ಬೇಕು ಅದು ಮಾಡ್ತೀವಿ. ಆದರೆ ನಾವು ರಾಮ ಮಂದಿರನನ್ನು ವಿರೋಧ ಮಾಡಲ್ಲ ಎಂದು ದರ್ಶನಾಪುರ ಸಮಜಾಯಿಷಿ ನೀಡಿದ್ದಾರೆ. ತಿರಸ್ಕಾರ ಯಾರು ಮಾಡಿಲ್ಲ, ಯಾರಿಗೆ ಆಹ್ವಾನ ಮಾಡಿಲ್ಲ. ಅದೇನು ಏನು ಅವ್ರು ಆಹ್ವಾನ ಏನು ಮಾಡಿಲ್ಲ, ತಿರಸ್ಕಾರ ಇಲ್ಲ ಮಾಡಿಲ್ಲ, ಬಂದಿಲ್ಲ. ಪಾಪ ಅದ್ವಾನಿಗೆ ಕೊಟ್ಟಿಲ್ರಿ. ಪಾಪ ರಾಮ ಮಂದಿರ ಹೇಳ್ಲಕ್ಕೆ ಅದ್ವಾನಿ ಎಷ್ಟು ಹೈರಾಣ ಆಗಿ ಎಷ್ಟಂದ ಬಿ ಜೆ ಪಿಗೆ ಬರ್ಲಕ್ಕೂ ಕಾರಣ, ರಾಮ ಮಂದಿರ ಆಗ್ಲಕ್ಕೆ ಕಾರಣ. ಪಾಪ ಅವನ ಕೈಲಿ ಉದ್ಘಾಟನೆ ಮಾಡಿಸೋದು ಬಿಟ್ಟು ಏನಾಗ್ತದೆ? ಚಲೋ ಅದು, ಒಳ್ಳೆ ಕೆಲಸ ಅದ. ಅದ್ರ ಜೊತೆ ರೈತರ ಬಗ್ಗೆ ನೋಡ್ರಿ, ಕೂಲಿ ಕಾರ್ಮಿಕರ ಬಗ್ಗೆ ನೋಡ್ರಿ. ರಾಮ ಮಂದಿರಲಿಂದ ನಮ್ಗೆ ಯಾರಿಗೆ ಬಡವ್ರಿಗೆ ಹೊಟ್ಟೆ ತುಂಬಲ್ಲ, ಮಾಡ್ರಿ. ಅದ್ರ ಬಗ್ಗೆ ವಿರೋಧ ಕೇಳ್ರಿ. ಅದ್ರ ಬಗ್ಗೆ ಇಲ್ಲ. ಏನು ಮಾಡ್ಯೋದು ಕಾಂಗ್ರೆಸ್ ಅಂತ ಕೇಳ್ತಾರೆ. ರಾಮ ಮಂದಿರ ಮಾಡಿಲ್ಲ ನಾವು. ನನಗೆ ಕೇಳಿದ್ರು 75 ವರ್ಷ ಆಯ್ತಲ್ರಿ ಏನು ಮಾಡಿಲ್ಲ ಬಿ ಜೆ ಪಿದ ರಾಮ ಮಂದಿರ ಇಲ್ಲಪ್ಪ. ನಾವು ಶಾಲೆಗಳು ಕಟ್ಟಿವಿ, ದವಾಖಾನೆ ಕಟ್ಟಿವಿ, ಮೆಡಿಕಲ್ ಕಾಲೇಜ್ ಮಾಡೀವಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡೀವಿ, ಇರಿಗೇಷನ್ ಮಾಡೀವಿ, ಇನ್ಫ್ರಾಸ್ಟ್ರಕ್ಚರ್ ಮಾಡೀವಿ ಅಂತ ಹೇಳಿವಿ. ಇದು ಜನರಿಗೆ ಏನು ಬೇಕು ಅದು ಮಾಡೀವಿ. ಎಲ್ಲರಿಗೂ ರಾಮ ಮಂದಿರಲಿಂದ ಯಾರಿಗೆ ಏನಾಗಲ್ಲ, ಮಾಡಲಿ. ಅದು ಒಳ್ಳೆ ಕೆಲಸ ಅದ. ಅದೇನು ಬೇಡ ಅಂತ ನಾವು ಯಾರು ಅದಕ್ಕೆ ವಿರೋಧ ಯಾರೇ ಮಾಡ್ಯಾರ? ಯಾರೂ ವಿರೋಧ ಮಾಡಿಲ್ಲ. ಯಾಕೆ ಮಾಡ್ಲಕ್ಕೈತಿ ರಾಮ ಮಂದಿರ ಅಂದೇನು? ಯಾರೂ ಮಾಡಿಲ್ಲ. ಈಗ ಬಾಲಕೃಷ್ಣ ಸ್ಟೇಟ್ಮೆಂಟ್ ಕೊಟ್ಟಾನೆ 20 ಎಕರೆದಾಗ ನಾವು ಇದ್ರಾಗ ಮಂಡ್ಯದಾಗ ಇಲ್ಲಿ ಬೆಂಗಳೂರು ಒಳದಾಗ ಮಾಡ್ತೀವಿ ಅಂತೇಳಿ ಮಾಡ್ತೀವಿ. ಯಾಕೆ ಡ್ಯಾಮೇಜ್ ಯಾಕಾಗ್ತದೆ? ಯಾರು ಆಮೇಲೆ ಹೋಗ್ತೀವಿ ಅಂದ್ರಲ್ರಿ ಮುಖ್ಯಮಂತ್ರಿ. ಶಂಕರಾಚಾರ್ಯನ ಹೋಗ್ಲಂತಂದಲ್ಲ, ಶಂಕರಾಚಾರ್ಯ ಯಾರು ಹೋಗ್ಲಂತಂದಾರಲ್ಲ. ಈಗ ಯಾರು ಹೋಗಲ್ಲ ಅಂದಿಲ್ಲ, ಹೋಗ್ತೀವಿ ಎಲ್ಲ ಕಡೆ. ಬೇರೆ ಒಂದು ಹೋಗ್ತೀವಿ ಈಗ ಹೋಗಲ್ಲ, ಹೋಗ್ತೀವಿ. ಹೋಗಲ್ಲ ಅಂದಿಲ್ಲ, ಇಲ್ಲ ಈಗ ಹೋಗಲ್ಲ, ಆಮೇಲೆ ಹೋಗ್ತೀನಂತ ಸಿದ್ದರಾಮಯ್ಯರು. ಈಗ ಹೋಗಲ್ಲ ಅಂದಿಲ್ಲ, ನೀವು ಹೇಳ್ತೀರಿ. ಈಗ ಹೋಗಲ್ಲ, ಆಮೇಲೆ ಹೋಗ್ತೀವಿ ಅಂತ. ಆಮೇಲೆ ನೋಡ್ಕೊಂಡು ಬರ್ತೀನಂತ. ಹೋಗ್ಬೇಕಲ್ಲ, ಅದ್ರಾಗೇನು ತಪ್ಪೇನದ? ನಾವೆಲ್ಲ ಐತಿಹಾಸಿಕ ಸ್ಥಳಕ್ಕೆ ಹೋಗಿಲ್ಲ, ಸಣ್ಣವ್ರಿರಾಗ್ಲಿಂದ ಹೋಗಿವಿ, ಅದಕ್ಕೂ ಹೋಗ್ತೀವಿ. ರಾಮಗೆ ನಾವು ಪೂಜೆ ಮಾಡಲ್ಲ. ಕೃಷ್ಣನ ಗುಡಿಗೆ ದ್ವಾರಕಕ್ಕೆ ಹೋಗಿ ಬಂದಿಲ್ಲ, ಬಂದೀವಲ್ಲ ಎಲ್ಲ ಕಡೆ. ಇಲ್ಲ, ಎಲ್ಲ ದೇವ್ರ ಭಕ್ತರು. ದೇವ್ರ ಆಶೀರ್ವಾದ ನಮ್ಮ ಮ್ಯಾಗ ಬೇಕಲ್ಲ, ಎಲ್ಲರಿಗೂ ಬೇಕು. ಒಂದಿನ ಯಾಕ್ರಿ ಪಠ್ಯದಾಗ ಅಳವಡಿಸ್ತಕ್ಕಂಥ ಕೆಲಸ ಆಗ್ಯದಲ್ಲ ಮೊದಲಿಂದ. ಪುಸ್ತಕದಾಗ ಇತಿಹಾಸದಾಗ ಆದಲ್ಲ. ಇಲ್ಲಿ ಕೇಳ್ರಿ, ಈಗ ಬಿ ಜೆ ಪಿ ಈಗ ಬಂದದ, ಮತ್ತು ಪುಸ್ತಕದಾಗ ರಾಮನ ಬಗ್ಗೆ ಸೀತೆನ ಬಗ್ಗೆ ಯಾರು ತಂದಾರ? ಯಾರು ವಿರೋಧ ಇದ್ರೆ ತರ್ತಿದಿಲ್ಲಲ್ಲ. ಪಠ್ಯ ಪುಸ್ತಕದಾಗ ರಾಮನ ಬಗ್ಗೆ ಇತಿಹಾಸದಾಗ ಆದಿಲ್ಲ. ಏನು ನೋಡೋಣ, ಅದು ನಮ್ಮ ಜಿಲ್ಲಾ ಇದು ಮಾಡ್ತಾರೆ ಅಲ್ಲಿ ಹೇಳಮ್ಮ. ಅದ್ರಾಗ ಏನದ? ಈಗೆಲ್ಲ ನಮ್ಮ ರಾಮಲಿಂಗ ರೆಡ್ಡಿ ಅವ್ರು ಪೂಜೆ ಮಾಡ್ರಿ ಅಂತ ಹೇಳ್ಯಾರಲ್ಲ 22ನೇ ತಾರೀಕು. ಅದಕ್ಕೆ ಈಗ ಅದು ಅವರು ಪೊಲಿಟಿಕಲ್ ಇಶ್ಯೂ ಮಾಡ್ಲಕ್ಕೈತಾರೆ. ಎಲೆಕ್ಷನ್ ಸಮೀಪ ಬಂದದ, ಯಾರು ಬೇಡ ಅಂತಿದ್ರು ಮಾಡಲಿ. ಬಟ್ ಜನರ ಮುಂದೆ ಹೋಗೋ ಟೈಮಿಗೆ, ಎಲೆಕ್ಷನ್ಗೆ ಹೋಗೋ ಟೈಮಿಗೆ ನಾವು ಹಿಂಗೆ ಮಾಡಿವಪ್ಪ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಹಿಂಗೆ ಮಾಡೀವಿ, ವಿದ್ಯಾರ್ಥಿಗಳಿಗೆ ಇದು ಕೊಟ್ಟಿವಿ, ಇನ್ಫ್ರಾಸ್ಟ್ರಕ್ಚರ್ ಇದು ಮಾಡೀವಿ, ಇವೆಲ್ಲ ಬರಗಾಲ ಇತ್ತು ನಾವು ಇಷ್ಟು ಕೋಟಿ ಕೊಟ್ಟಿವಿ, ಬಡ್ಡಿ ಮನ್ನಾ ಮಾಡೀವಿ, ಇಂಥವು ಹೇಳಿ ಚುನಾವಣೆಗೆ ಹೋಗ್ರಂತ ನಾವು ಹೇಳೋದು. ಅವ್ರದ್ದು ಹಂಗೆ ದೇ ಆರ್ ಕ್ರಿಯೇಟಿಂಗ್ ದಟ್ ಟೈಪ್. ನೀವು ಅದಕ್ಕೆ ಸಪೋರ್ಟ್ ಮಾಡ್ಲಕ್ಕೈತೀರ ಅಷ್ಟೇ. ಯಾರು ಬೇಡ ಅಂದಾರ್ರಿ? ನಾವು ಕಟ್ಟಿವಿ ಅಂತೇಳಿ ಅವ್ರಿಗೆ ಕಟ್ಟಿರಿ, ನಾವು ಕಟ್ಟಿವಿ ಅಂತೇಳಿ ಹಿರಿಯರು ಅದಕ್ಕೆ ಕೊಟ್ಟರು. ಯಾರು ಅದಕ್ಕೆ ಅವಾಗ ಇಟ್ಟಂಗೆ ಇದ್ರಲ್ಲ, ಎಲ್ಲರೂ ನಾವು ಕೊಟ್ಟಿರೋದ್ರಿ. ರಾಮೇಂದ್ರ ಕಟ್ಟೋ ಸಲ ಕೊಟ್ಟಿರಲಿ, ಎಲ್ಲರೂ ದೇಣಿಗೆ ಕೊಟ್ಟಿದ್ದ.